ಪ್ರೀತಿಯ ವಿದ್ಯಾರ್ಥಿಗಳೇ, 2026ರ ರಾಜ್ಯ ಮಟ್ಟದ SLC ಪೂರ್ವಸಿದ್ಧತಾ ಪರೀಕ್ಷೆ 1 ಪ್ರಥಮ ಭಾಷೆ ಕನ್ನಡ. ಇಂದು ನಡೆದಂತಹ ಈ ಪರೀಕ್ಷೆಯ ಮಾದರಿ ಉತ್ತರ ಪತ್ರಿಕೆ ಇಲ್ಲಿದೆ. ಗಮನಿಸಿ. ಚ ವರ್ಗದ ಅನುನಾಸಿಕ ಅಕ್ಷರ, ಞ ಅತ್ಯವಸರ, ಎಣ್ ಸಂಧಿ. ಒಂದು ಪದವನ್ನು ವಾಕ್ಯವನ್ನು ಹೇಳಿ ಸಮಾನಾರ್ಥಕ ಪದ ವಾಕ್ಯವನ್ನು ಹೇಳುವಾಗ ಬಳಸಬೇಕಾದ ಲೇಖನ ಚಿಹ್ನೆ, ಆವರಣ. ಓದಾನು ಸಂಭವನಾರ್ಥಕ, ಸಪ್ತಮಿ ವಿಭಕ್ತಿ ಕಾರಕಾರ್ಥ, ಅಧಿಕರಣ, ತಲೆನೋವು ತತ್ಪುರುಷ ಸಮಾಸ. ಸಂದೇಹ ಸಂದೇಯ, ಮೂಡಣ ದಿಗ್ವಾಚಕ, ಚೆಲುವಿಕೆ ತದಿತಾಂತ ಭಾವನಾಮ, ಕೂಡಲೇ ಸಾಮಾನ್ಯ ವ್ಯಯ. ಒಂದು ವಾಕ್ಯದ ಪ್ರಶ್ನೆಗೆ ಉತ್ತರಗಳು. ಹಾಗೆಯೇ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ? ಸೂರ್ಯಮಿತ್ರನು ಮಾಮನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು? ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಣ್ಣನ್ನು ಕುರಿತು ತನ್ನ ಸಹೋದರಿಗೆ ಹೇಳಿದ ಮಾತುಗಳನ್ನು ತಿಳಿಸಿ. ಈ ಪ್ರಶ್ನೆ ನೆನಪಿಟ್ಕೊಳ್ಳಿ. ಗಾಂಧೀಜಿಯವರು ಅಂಟು ದಿಸ್ ಲಾಸ್ಟ್ ಕೃತಿಯಿಂದ ತಿಳಿದ ಸಿದ್ಧಾಂತಗಳಾವು? ಎಲ್ಲರ ಒಳ್ಳೆಯದರಲ್ಲೇ ನಮ್ಮ ಒಳ್ಳೆಯದು ಅಡಗಿದೆ. ವಕೀಲನ ಕೆಲಸಕ್ಕೆ ಇರುವ ಬೆಲೆಯೇ ಕ್ಷೌರಿಕನ ಕೆಲಸಕ್ಕೂ ಇದೆ. ತಮ್ಮ ಕೆಲಸದಿಂದ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನ ಹಕ್ಕಿದೆ. ಶ್ರಮಜೀವಿಯ ಜೀವನ, ಉಳುವವನ ಅಥವಾ ಕೈ ಕಸುಬುಗಾರನ ಜೀವನವೇ ಯೋಗ್ಯ ಜೀವನ. ಮುಂದೆ ಬಹುತೇಕ 2 ಅಂಕದ ಪ್ರಶ್ನೆಗಳೆಲ್ಲವೂ ಸುಲಭವಾಗಿದ್ವು. ಕವಿ ಪರಿಚಯ ಸಾರಾ ಅಬೂಬಕರ್, ಹಾಗೆಯೇ ಕುವೆಂಪು ಅವರು. ಛಂದಸ್ಸು ಅದು ವಾರ್ಧಕ ಷಟ್ಪದಿ 5 ಗಣವಿಂಗಡಣೆ. ಸಿಡಿಲ ಸಿಡಿದಾಂಗ ಗುಂಡು ಸುರಿದಾವ ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ. ಗಾದೆ ಸುಲಭವಾದದ್ದಿದೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಅಥವಾ ತುಂಬಿದ ಕೊಡ ತುಳುಕುವುದಿಲ್ಲ. ಸಂದರ್ಭ ಹುಲಿ ಈಗ ಎಷ್ಟು ಹಸಿದಿರಬೇಕು? ವ್ಯಾಘ್ರಗೀತೆ ಪಾಠದ್ದು. ಕೈಗಾರಿಕೀಕರಣ ಇಲ್ಲವೇ ಅವನತಿ, ಈ ಪಾಠ ಭಾಗ್ಯಶಿಲ್ಪಿಗಳದ್ದು. ತುಂಬ ಸುಲಭವಾಗಿದೆ. ಕೈಗಾರಿಕೀಕರಣದ ಮಹತ್ವದ ಬಗ್ಗೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹೇಳುವಂತಹ ಮಾತಿದಾಗಿರುತ್ತೆ. ತಮ್ಮ ಪ್ರಜ್ಞೆ ಮುಂದೆ ಸುಳ್ಳು ಹೇಳೋಕ್ಕಾಗಲ್ಲ. ಪಾಠದ ಒಳಗಿನದ್ದಾದರೂ ಸಹ ಇದು ನಿಮಗೆ ಸುಲಭವಾಗತ್ತೆ. ಯಾಕೆಂದರೆ ವಚನಕಾರರು ಯಾವುದನ್ನು ದೇವರು ಅಂತ ಅಂದ್ಕೊಂಡಿದ್ರು ಅನ್ನುವ ಪ್ರಶ್ನೆಯ ಉತ್ತರವನ್ನು ಇಲ್ಲಿ ಬರಿಬಹುದು ನೀವು ಸಂದರ್ಭದಲ್ಲಿ. ಬಿಳಿ ಹೊಳೆ ಬಣ್ಣದ ಗರಿಗರಿ ಉಂಟು, ಹಕ್ಕಿ ಹಾರುತ್ತಿದೆ ನೋಡಿದಿರಾ ಪದ್ಯದ್ದು. ಅಣುಗಾಳನೆನ್ನಣುಗುದಮ್ಮನ ನಿಕ್ಕಿದ ಪಾರ್ಥ ಭೀಮರು, ಸುಲಭವಾಗಿದೆ. ಪಾರ್ಥ ಭೀಮರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುವ ಮಾತು ಇಲ್ಲಿ ಸಂದರ್ಭದಲ್ಲಿ ಬಂದಿರೋದು. ಎಂತು ನಾಣಿಲಿಗರಪ್ಪರೇ ಮಾನಸರ್, ನೇರವಾಗಿದೆ. ಇಷ್ಟು ನಾಚಿಕೆಗೆಟ್ಟವರಾಗ್ತಾರೆ ಮನುಷ್ಯರು ಅಂಥೇಳಿ ದೃಪದ ದ್ರೋಣನ ಬಗ್ಗೆ ಹೇಳುವಂತಹದ್ದು. ಪದ್ಯಭಾಗ ಅತ್ಯಂತ ಸುಲಭವಾದದ್ದಿದೆ, ಸಂಕಲ್ಪಗೀತೆ. ಇನ್ನು ಮೌಲ್ಯಾಧಾರಿತ ಸಾರಾಂಶ. ಏನು ಹೇಳೈ ಕರ್ಣ ಚಿತ್ತಗ್ಲಾನಿ ಯಾವುದು? ಮನಕ್ಕೆ ಕುಂತಿ ಸೂನುಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ. ಹಾನಿಯಿಲ್ಲೆನ್ನಾಣೆ ನುಡಿ ನುಡಿ ಮೌನವೇತಕೆ. ಮರುಳುತನ ಬೇಡ ಅನು ನಿನ್ನಪದೆಸೆ ಬಯಸುವನಲ್ಲ ಕೇಳೆಂದ. ಕೌರವೇಂದ್ರನ ಕೊಂದೆ ನೀನು ಪದ್ಯಭಾಗದಲ್ಲಿ ಕರ್ಣನ ಮನಸ್ಥಿತಿಯನ್ನು ಕುರಿತು ಕೃಷ್ಣ ಹೇಳುವಂತಹ ಮಾತುಗಳಿಲ್ಲಿದೆ. ಮೌಲ್ಯವನ್ನು ಸಹ ಬರೀಬೇಕು. 8 ವಾಕ್ಯ ತುಂಬ ಸುಲಭವಾಗಿದೆ. ಶಬರಿಯ ಚಿಂತೆ ಇಂಗಿ ಹೋದ ಸಂದರ್ಭದ ಸ್ವಾರಸ್ಯ. ಹಾಗೆಯೇ ಸಂಕಲ್ಪ ಸಾಧನೆಯ ಪ್ರತಿಮೂರ್ತಿ ಶಬರಿ. ಇದರಲ್ಲಿ ಮೊದಲನೇದನ್ನೇ ನೀವು ಆಯ್ಕೆ ಮಾಡಿಕೊಳ್ಬಹುದು. ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು ವಿವರಿಸಿ, ನೇರವಾದ ಪ್ರಶ್ನೆ, ಪಠ್ಯಪುಸ್ತಕದಲ್ಲಿದೆ. ಅಥವಾ ಲವನಲ್ಲಿದ್ದ ಕ್ಷಾತ್ರಗುಣ ವೀರಲವ ಪದ್ಯದಲ್ಲಿ ವ್ಯಕ್ತಗೊಂಡಿರುವುದು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಈ ಪ್ರಶ್ನೆಯೂ ಸಹ ಇದೆ ಅಲ್ಲಿ. ಇನ್ನು ಗದ್ಯ ಭಾಗವನ್ನು ಓದಿ ಉತ್ತರ ಬರೆಯುವಂತಹದ್ದು ಸುಲಭವಾಗಿದೆ. ತಕ್ಕರ್ ಬಾಪಾರವರ ಸೇವಾ ಮನೋಭಾವದ ಹಿರಿಮೆ. ಹಾಗೆಯೇ ತಕ್ಕರ್ ಬಾಪಾರವರನ್ನು ಯಾವ ಯಾವ ಹೆಸರುಗಳಿಂದ ಗೌರವಿಸಲಾಗಿದೆ?
ಇನ್ನು ಗ್ರಂಥಾಲಯವನ್ನು ಕೋರಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯುವಂತಹದ್ದು ಗಮನಿಸಿ. ಅನಂತರದಲ್ಲಿ ವೈಯಕ್ತಿಕ ಪತ್ರ, ಗೆಳತಿಗೆ ಬರೆಯುವಂತಹ ಪತ್ರ. ತುಂಬ ಸರಳವಾಗಿ ವಿಷಯವನ್ನು ಬರೆದಿದ್ದೇವೆ. ಹಾಗೆ ಮಹಿಳಾ ಸಬಲೀಕರಣದ ಬಗ್ಗೆ ಗಮನಿಸ್ತಾ ಹೋಗಿ. ಹಾಗೆ ಶಾಲೆಯಲ್ಲಿ ಮೌಲ್ಯ ಶಿಕ್ಷಣ ಯಾಕೆ ಬೇಕು, ಮೌಲ್ಯ ಶಿಕ್ಷಣದ ಅಗತ್ಯತೆಗಳೇನು, ಮೌಲ್ಯ ಶಿಕ್ಷಣವನ್ನು ಹೇಗೆ ಅಳವಡಿಸ್ಕೊಳ್ಬಹುದು ಅನ್ನುವಂತಹದ್ದು ಇಲ್ಲಿದೆ. ಇದಿಷ್ಟು ಇಂದು ನಡೆದಂತಹ ಮಾದರಿ ಉತ್ತರಗಳು, ಇಂದು ನಡೆದ ಪ್ರಥಮ ರಾಜ್ಯಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ಉತ್ತರಗಳು. ಧನ್ಯವಾದ.